ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಊಟಿಲಿ ನಮ್ಮದು 2ನೇ ದಿನ. ಸೊ ಇವತ್ತಿನ ದಿನ ನಾವು ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿರುತ್ತೆ. ಸೊ ಕೊನೆ ತನಕ ವಿಡಿಯೋ ನೋಡಿ ಎಲ್ಲೋ ಸ್ಕಿಪ್ ಮಾಡ್ದಲೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನೇನಿದೆ ಅಂತ ನಾನು ಇಲ್ಲಿ ಮೆನು ನೋಡ್ತಾ ಇದ್ದೆ. ಅದ್ರ ಜೊತೆಗೆ ಎಲ್ಲ ರೂಮೆಲ್ಲ ಕ್ಲೀನ್ ಮಾಡಿ ನಾವು ಕೂಡ ಫ್ರೆಶ್ ಅಪ್ ಆದ್ವಿ. ಊಟಿಲಿ ಏನಂತ ಅಂದರೆ ನನಗೆ ಸ್ವಲ್ಪ ಕೋಲ್ಡ್ ವೆದರ್ ಜಾಸ್ತಿ ಇಷ್ಟ ಆಗೋದಿಲ್ಲ. ಸೊ ಹಂಗಾಗಿನೇ ನಾವು ಈ ಟೈಮಲ್ಲೂ ಅಂದರೆ ಬಿಸಿಲು ಜಾಸ್ತಿ ಇದ್ದಾಗ ನಾವು ಹೋಗಿದ್ದು. ಇನ್ನು ಚಳಿಗಾಲದಲ್ಲಿ ಹೋಗಿದ್ದಿದ್ರೆ ನಿಜವಾಗ್ಲೂ ನನ್ನ ಕೈಲಿ ಇರೋಕ್ಕಾಗ್ತಿರ್ಲಿಲ್ಲ. ಸೊ ಇವಾಗಲೂ ಕೂಡ ಅಷ್ಟೇ ಅಲ್ಲಿ ಚಳಿ ಇತ್ತು. ಅದನ್ನು ಬಿಟ್ಟರೆ ನಾನು ನೇಚರ್ ತುಂಬಾ ಎಂಜಾಯ್ ಮಾಡಿದೆ. ಅಲ್ಲಿ ತುಂಬ ಇಷ್ಟ ಆಯಿತು. ಅದಾದಮೇಲೆ ಇಲ್ಲಿ ರೂಮಿಗೆ ನಾವು ಬ್ರೇಕ್ಫಾಸ್ಟ್ ಆರ್ಡರ್ ಮಾಡ್ಕೊಂಡ್ವಿ. ತುಂಬ ಮೆನು ಇತ್ತು, ಅದು ಇದು ತಿಂಡಿ, ಬಟ್ ಏನೂ ಇರಲಿಲ್ಲ. ದೋಸೆ ಇಡ್ಲಿ ಬಿಟ್ಟರೆ ಏನೂ ಇರಲಿಲ್ಲ. ಏನಿತ್ತು ಅದೇ ತರಿಸ್ಕೊಂಡ್ವಿ. ಅದಾದಮೇಲೆ ನಾನಿಲ್ಲಿ ಬಿಸಿನೀರು ಕುಡಿತಾ ಇದ್ದೀನಿ. ನನಗೆ ಬೆಳಗ್ಗೆನೇ ಬಿಸಿನೀರು ಬೇಕು. ಸೊ ಹಂಗಾಗಿ ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಜಾಮ್ ಕೊಟ್ಟಿಲ್ಲ ಇವರು. ಅಷ್ಟೊಂದೇನು ಘಮ ಘಮ ಅಂತಿಲ್ಲ. ಮಿಲ್ಕಿ ಬಟರ್ ಬೆಸ್ಟ್. ಬೆಣ್ಣೆ ದೋಸೆ ತಿಂದ್ರೆ ಮಕ್ಕಳು ಅಂತ ಕೊಟ್ಟು ಕಳಿಸಿದೆ. ಟೋಸ್ಟ್ ಆರ್ಡರ್ ಮಾಡಿದ್ರಾ? ಟೊಮ್ಮು ದೋಸೆ ಇಲ್ಲ. ಹೌದಾ, ಅದಕ್ಕೆ ಬ್ರೆಡ್ ಟೋಸ್ಟ್ ಆರ್ಡರ್ ಮಾಡಿದ್ರಾ? ಇಡ್ಲಿ ಮತ್ತು ಬ್ರೆಡ್ ಟೋಸ್ಟ್ ಆರ್ಡರ್ ಮಾಡಿದ್ವಿ. ಹೌದಾ, ಅಷ್ಟೊಂದೇನು ಟೇಸ್ಟಿ ಆಗಿರಲಿಲ್ಲ. ಎಲ್ಲ ಇಡ್ಲಿ ಮತ್ತು ಸಾಂಬಾರು ತುಂಬ ಬಿಸಿಯಾಗಿತ್ತು. ಸೊ ಹಂಗಾಗಿ ನಮಗೆ ಇಷ್ಟ ಆಯಿತು, ಚೆನ್ನಾಗಿ ತಿಂದ್ವಿ. ಅಲ್ಲಿ ಚೋಟ್ಲಿ 3 ಇಡ್ಲಿ ಕೊಟ್ಟ. ಆರ್ಡರ್ ಮಾಡೋಣ ಬಿಡಪ್ಪ, ಸಾಕು, ಮುಗಿತಲ್ಲ. ಇಲ್ಲಿ ಆರ್ಡರ್ ಮಾಡಿದ್ದಾರೆ ವರ್ಸ್ಟ್. 10 ಇಡ್ಲಿ ಬಂತಾ? ಎಲ್ರಿಗೂ 3 ಹಾಕಿದೆ. 9 10 ಅಲ್ಲ, 4 3 12. ನಾನು ನೋಡು ತಿನ್ಬಿಟ್ಟು ನಿಮ್ಮ 3 ಏನು ಸಾಕತ್ತೀನಿ. ಹಂಗೆ ಹಚ್ಕೊಳ್ಳೆ, ಬರಲಿಲ್ಲ ಅಂದರೆ. ಅದಾದಮೇಲೆ ನಾವು ಎಲ್ಲ ರೆಡಿಯಾಗಿ ಬೊಟಾನಿಕಲ್ ಗಾರ್ಡನ್ನಿಗೆ ಹೋದ್ವಿ. ಗಾಳಿ ಇತ್ತು. ಇಲ್ಲ ಒಂದು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ಎಲ್ಲ ಫೋಟೋಸ್ ತೊಗೊಳಕ್ಕೆ ರೆಡಿ ಆಗ್ತಾ ಇದ್ವಿ. ಕಾಣ್ತಿದೀವ ಇಲ್ಲಿ? ಅದಾದಮೇಲೆ ನಾವಿಲ್ಲಿ ಬೊಟಾನಿಕಲ್ ಗಾರ್ಡನಿಗೆ ಬಂದ್ವಿ. ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತೇ ಇದೆ, ಇದು ಊಟಿಯ ಉದಗಮಂಡಲಮಲ್ಲಿ ನಾವು ನೋಡ್ಬೋದು. ಇದು 1847ರಲ್ಲಿ ಮಾರ್ಕ್ವಿಸ್ ಟ್ವಿಡೆಲ್ ಎಂಬುವರು ಸ್ಥಾಪನೆ ಮಾಡ್ತಾರೆ. ಇದು ಸರಿಸುಮಾರು ಒಂದು 54 ಹೆಕ್ಟೇರ್ ಪ್ರದೇಶದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಮತ್ತು ಇಲ್ಲಿ 1300 ಸೆಂಟಿಮೀಟರ್ ಮಳೆ ಆಗುತ್ತೆ. ಅದು ಒಂದು ನಂಗೆ ಗೊತ್ತಿರೋ ಅಷ್ಟು ತಿಳ್ಕೊಂಡಿರೋದು. ಗರಿಷ್ಠ ಮತ್ತು ಕನಿಷ್ಠ
ತಾಪಮಾನ 28 ಡಿಗ್ರಿ ಸೆಲ್ಸಿಯಸ್ ಮತ್ತು 0 ಡಿಗ್ರಿ ಸೆಲ್ಸಿಯಸ್. ಇದನ್ನು ಅನೇಕ ಹೆಸರುಗಳಿಂದ ಕೂಡ ಕರೀತಾರೆ. ಫಾರ್ಮ್ ಹೌಸ್, ನ್ಯೂ ಗಾರ್ಡನ್, ಇಟಾಲಿಯನ್ ಗಾರ್ಡನ್, ಜಪಾನ್ ಗಾರ್ಡನ್, ಈ ಥರ ಎಲ್ಲ. ಸೊ ಇದ್ರ ರೆಸ್ಪಾನ್ಸಿಬಿಲಿಟಿ ತಮಿಳ್ನಾಡು ಸರ್ಕಾರ ವಹಿಸ್ಕೊಂಡಿದೆ. ಹಾಗೆ ತೋಟಗಾರಿಕೆ ಇಲಾಖೆ ಕೂಡ ಇದನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದೆ. ಅಷ್ಟೇ ನಂಗೆ ಗೊತ್ತಿರುವಂಥದ್ದು. ತುಂಬ ಚೆನ್ನಾಗಿತ್ತು ಪ್ಲೇಸ್. ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಮಾತ್ರ ಸಖತ್ತಾಗಿತ್ತು ಪ್ಲೇಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವ್ರದೊಂದು ಐತೆ, ಆದರೆ ಹುಡುಗಿ ಏನೂ ಮಾಡಲ್ಲ, ಬರೀ ಹಾಡು ಹೇಳ್ತೈತೆ. 230, 250, 250 or 330. ಅದಾದಮೇಲೆ ನಾವು ರೂಮ್ ಚೆಕ್ಔಟ್ ಇತ್ತು. ಸೊ ಬೇಗ ಹೋಗಬೇಕಾಗಿತ್ತು. ಜಸ್ಟ್ ಅಲ್ಲಿ 1 hour ಅಷ್ಟೇ ಇದ್ದಿತ್ತು. ಫೋನ್ ಮಾಡಿ ಹೇಳಿದ್ರು ರೂಮ್ ಚೆಕ್ಔಟ್ ಇದೆ, ಬೇಗ ಬನ್ನಿ, ಲಗೇಜ್ ಎಲ್ಲ ಪ್ಯಾಕಿಂಗ್ ಮಾಡಬೇಕು ಅಂತ. ಸೊ ಹಾಗಾಗಿ ನಾವು ಬೇಗ ಹೊರಟ್ವಿ. 1 hour ಅಷ್ಟೇ ನೋಡಿದ್ದು, ಪೂರ್ತಿ ನೋಡೋಕ್ಕಾಗಿಲ್ಲ. ಜಸ್ಟ್ ಎಲ್ಲೆಲ್ಲಿ ಚೆನ್ನಾಗಿ ಅನಿಸ್ತು ಅಲ್ಲಿ ಫೋಟೋಸ್ ತೊಗೊಂಡು ನೋಡಿ ಬಂದ್ವಿ ಅಷ್ಟೇ. ಸಪೋರ್ಟ್ ಆಗ್ತಾ ಇದ್ದೀವಿ. ಟಮ್ಮಿ ಎಲ್ಲ ಬ್ಲ್ಯಾಕ್ ಹಾಕ್ಕೊಂಡಿದ್ದೀವಿ. ಬ್ಲ್ಯಾಕ್ ಸ್ನಿಗ್ಧ SPF ಲಿಪ್ ಬಾಮ್. ಫುಡು ನಿಮ್ಮ ಬಾಕ್ಸ್ ಒಳಗೆ ಹಾಕ್ತಿದ್ದೆ. ಇಲ್ಲ ಆಯ್ತು, ಬ್ಯಾಗ್ ತಗೊಳ್ರಿ. ಆಯ್ತು. ಬ್ಯಾಕ್ ಫೋನೆಲ್ಲ ಇಲ್ಲ, ನನ್ನ ಹತ್ರ ಐತೆ. ಅಪ್ಪಿ ನಂದು ಇಟ್ಕೊಳ್ಳ ನೀನು. ಅದಷ್ಟು ನೋಡಿಲ್ಲ ಬ್ಯಾಗ ಸೇಫ್ ಇಲ್ಲ. ಹೌದು, ಬ್ಯಾಗಿಗೆ ನಂತರನೇ ಹಲೋ. ಅದಾದಮೇಲೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಅಷ್ಟೇ. ಊಟ ಮಾಡೋಣ ಅಂತ ನೋಡ್ತಾ ಇದ್ವಿ, ಬಟ್ ಇನ್ನೂ ಮುಂದೆ ಅಂದ್ಕೊಂಡು ಸುಮ್ಮನೆ ಹೋಗ್ತಾ ಇದ್ವಿ. ಇನ್ನೊಂದು ಏನಂತಂದರೆ ಊಟಿಲಿ ನಂಗೆ ಅಲ್ಲಿದ್ದ ಮನೆಗಳು ತುಂಬ ಇಷ್ಟ ಆಯಿತು. ಯಾಕಂದರೆ ಫುಲ್ಲು ಸ್ವಲ್ಪ ಡಾರ್ಕ್ ಪೇಂಟ್ ಯೂಸ್ ಮಾಡಿರ್ತಕ್ಕಂಥದ್ದಲ್ಲಿ ಡಾರ್ಕ್ ಬ್ಲೂ, ಪಿಂಕ್, ಎಲ್ಲೋ ಈ ಥರ ಜಾಸ್ತಿ ಡಾರ್ಕ್ ಸ್ಕೈ ಬ್ಲೂ ಇತ್ತು. ಅದು ನಂಗೊಂದು ಇಷ್ಟ ಆಯಿತು. ನಾನು ಮುಂಚೆನೇ ಹೇಳಿದೆ ಇಲ್ಲಿ ತುಂಬ ಕ್ಯಾರೆಟ್ ತಿಂದ್ವಿ ನಾವು ಅಂತ. ನಮ್ಮ ಕಡೆ ಈಗ ಮಾವಿನಕಾಯಿ ಈ ಥರ ಎಲ್ಲ ಹೆಂಗೆ ಇಟ್ಕೊಂಡಿರ್ತಾರೋ ಅದೇ ಥರ ಅಲ್ಲಿ ಕ್ಯಾರೆಟ್ ಫೇಮಸ್ಸು, ಫ್ರೆಶ್ ಆಗಿ ಬೆಳೆದಿರೋ ಅಂಥದ್ದು. ಸೊ ಅದು ನಾವು ಜಾಸ್ತಿ ತಿಂದಿದ್ದಲ್ಲಿ ಊಟಿಲಿ ಕ್ಯಾರೆಟ್ನ. ಅದಾದಮೇಲೆ ತುಂಬ ದೂರ ಬಂದಾದಮೇಲೆ ಊಟಿಂದ ತುಂಬ ದೂರ ಟ್ರಾವೆಲ್ ಮಾಡಿದ್ವಿ. ಅದಾದಮೇಲೆ ಒಂದು ಹೋಟೆಲ್ ಸಿಕ್ತು, ಅಲ್ಲಿಗೆ ಬಂದ್ವಿ. ಅದಾದಮೇಲೆ ನಾವಿಲ್ಲಿ ಊಟ ಮಾಡೋಣ ಮೀಲ್ಸ್ ಅದು ತೊಗೊಂಡ್ವಿ. ಊಟ ಮಾತ್ರ ಸಖತ್ತಾಗಿತ್ತು. ಎಷ್ಟು ಇಷ್ಟ ಆಯಿತು ಅಂದರೆ ಸೇಮ್ ಮನೆ ಊಟ ಥರನೇ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನಾವು ಅವ್ರ ಹತ್ರ ಮಾತಾಡಿದ್ವಿ ಕೂಡ, ನಿಮ್ಮ ಊಟ ತುಂಬ ಚೆನ್ನಾಗಿತ್ತು. ಅವ್ರಿಗೆ ಕನ್ನಡ ಬರ್ತಾ ಇರಲಿಲ್ಲ, ಬಟ್ ನಾವು ಮಾತಾಡೋದು ಅರ್ಥ ಆಗ್ತಾಯಿತ್ತು. ಅವ್ರು ನೆಕ್ಸ್ಟ್ ಟೈಮ್ ಬನ್ನಿ ಆ ಥರ ಎಲ್ಲ ಚೆನ್ನಾಗಿ ಮಾತಾಡಿದ್ರು ನಮಗೆ. ಅದು ನೇಮು ಸತ್ಯ ರೆಸ್ಟೋರೆಂಟ್ ಏನೋ ಅಂತ ಸಿಗುತ್ತೆ. ಸೊ ಅದಾದಮೇಲೆ ನಾವಿಲ್ಲಿ ಕೊಯಂಬತ್ತೂರು ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ನಾನು ಅಂದ್ಕೊಂಡೆ ಇಷ್ಟ ಏನೋ ಅಂತ, ಫಸ್ಟ್ ಟೈಮ್ ನಾನು ಬಂದಿರೋ ಕಾರಣ. ಅದಾದಮೇಲೆ ಸ್ಟಾರ್ಟ್ ಆಯಿತು ನೋಡಿ, ಓ ಮೈ ಗಾಡ್, ನಾನು ಎಷ್ಟು ಎಮೋಷ್ನಲ್ ಆದೆ ಅಂತಂದರೆ, ನಾನು ಇಷ್ಟು ದಿನದಲ್ಲಿ ಇಷ್ಟು ತೃಪ್ತಿಯಿಂದ ಮನಸ್ಸಿಗೆ ಹತ್ತಿರವಾಗಿದ್ದು ಅಂತಂದರೆ ಇದೇ ಒಂದು. Years ago, a being appeared in the upper regions of Himalayas.
No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. ನನ್ನ ತಂಗಿನೂ ಅಷ್ಟೇ ತುಂಬ ಎಮೋಷ್ನಲ್ ನೀನು ಮಾಡಲಿಲ್ಲ ನಿಂದೆ ಒಂಥರ ಫುಲ್ ಸೈಲೆಂಟ್ ಆಗಿಬಿಟ್ವಿ ನಾವು. ತುಂಬ ಚೆನ್ನಾಗಿತ್ತು ಒಂಥರ, ಏನೋ ದೇವ್ರನ್ನ ಎದುರುಗಡೆ ಬಂದಿರೋ ಥರ ಅನಿಸ್ಬಿಡ್ತು. ಖುಷಿ ಆಯಿತು ನೋಡಿ. ಅದಾದಮೇಲೆ ನಾವಿಲ್ಲಿ ಹೊರಟ್ವಿ. ನೆಕ್ಸ್ಟ್ ಬೇರೆ ಕಡೆ ಹೋಗಬೇಕಾಗಿತ್ತು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ. ಓಕೆ, ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತಿರ್ತೀನಿ, ಕಾಯ್ತಾ ಇರಿ. ಥ್ಯಾಂಕ್ ಯು.